ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ಅವರು ತಾಲೂಕಿನಲ್ಲಿ ಒಂದಲ್ಲ ಒಂದು ರೀತಿಯ ಅಭಿವೃದ್ಧಿ ಮಾಡುತ್ತಲೇ ಬರುತ್ತಿದ್ದಾರೆ. ಶಾಸಕರು ಶಿಕ್ಷಣ, ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡುತ್ತಿರುವ ಅವರು ಸರ್ಕಾರದಿಂದ ತಮಗೆ ಬರುವಂತಹ 33 ಲಕ್ಷ ವೇತನ ಹಣವನ್ನು 3 ವರ್ಷಗಳಿಂದ ಸರ್ಕಾರಿ ಶಾಲೆಗಳಿಗೆ ಮೀಸಲಿಟ್ಟಿದ್ದಾರೆ. ತಾಲೂಕಿನ ಬರಡುಗುಂಟೆ ಸರ್ಕಾರಿ ಶಾಲೆಯಲ್ಲಿ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಶಾಸಕರು ವೇದಿಕೆಯ ಮೇಲೆ ಮಾತನಾಡುತ್ತಾ ಕ್ಷೇತ್ರದ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ 10ನೇ ತರಗತಿ ಮಕ್ಕಳಿಗೆ ಬಂಪರ್ ಆಫರ್ ನೀಡಿದ್ದಾರೆ. ಅದೇನೆಂದರೆ 10ನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ತಾಲೂಕಿನಾದ್ಯಂತ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಮೊದಲನೆಯ ಬಹುಮಾನವಾಗಿ 1 ಲಕ್ಷ ರೂಪಾಯಿ ಹಾಗೂ 2ನೇ ಬಹುಮಾನ 50,000 ಹಾಗೂ 3ನೇ ಬಹುಮಾನವಾಗಿ 25,000 ರೂಪಾಯಿಗಳ ನಗದು ಬಹುಮಾನಗಳನ್ನು ಘೋಷಣೆ ಮಾಡಿದರು. ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಇನ್ನಷ್ಟು ಉತ್ತೇಜನ ಮೂಡಿಬಂತಾಯಿತು. ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡಿತಾರೋ ಅವ್ರಿಗೆ ನನ್ನ ವೇತನದಲ್ಲಿ 1 ಲಕ್ಷ ಮೊದಲನೇ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ಸೆಕೆಂಡ್ ಪ್ರೈಸು 50,000 ಕೊಡ್ತೀನಿ ಅಂತ ಹೇಳಿದ್ದೀನಿ. 3ನೇ ಪ್ರೈಸು 25,000 ಕೊಡ್ತೀನಿ. ಹೆಚ್ಚಿನ ಅಂಕ ಪಡೆದಂಥ ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ನಾನು ಸರ್ಕಾರಿಗಳನ್ನು ತಂದು ನಮ್ಮ PO ಮುಖಾಂತರ ಎಲ್ಲ ಶಾಲೆಗಳಿಗೆ ಕಲಿತರು ಎಲ್ಲರೂ ತಂದಿದ್ದೀನಿ. ಆ ಶಾಲೆ ಶಿಕ್ಷಕರು ಮತ್ತು ಆ ಶಾಲೆಗೂ ಸಹ ಗೌರವಕ್ಕಾಗಿ ಅವರು ಸನ್ಮಾನ ಮಾಡಿ ಸೂಕ್ತವಾದ ಬಹುಮಾನವನ್ನು ಸಹ ಮುಂದಿನ ವರ್ಷ ನಾವು ಕೊಟ್ಟಿನ ಈಗಾಗಲೇ ಸಮರ್ಪಣೆ ಅಂತ ಸರ್ಕಾರಕ್ಕೆ ತಂದಿದ್ದೀನಿ.